ಎಲ್ಲರಿಗೂ ನಮಸ್ಕಾರ. ಇವತ್ತು KPSC ಎಕ್ಸಾಮ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಶಾಂತಿಯುತವಾಗಿ ನಡೀತಾ ಇದೆ. ಇವತ್ತು ಒಂದು ಕಡೆ ಒಂದು ಸೆಂಟ್ರಲ್ಲಿ ಅಂಜುಮನ್ ಕಾಲೇಜ್ ಡಿಗ್ರಿ ಕಾಲೇಜಲ್ಲಿ ಒಂದು 4 ಕ್ಲಾಸ್ ರೂಮ್ಗಳಲ್ಲಿ OMR ಶೀಟ್ ಸ್ವಲ್ಪ ಲೇಟಾಗಿ ವಿತರಣೆ ಆಗಿದೆ ಅಂತ ಹೇಳಿ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಯಾರಿದ್ದಾರೆ ಅವರು ಸ್ವಲ್ಪ ಅವರಿಗೆ ತ್ರಾಸಾಯಿತು. ಅದರಿಂದ ತಕ್ಷಣ ಇಲ್ಲಿ ನೋಡಲ್ ಆಫೀಸರ್ ಮತ್ತು ಪೊಲೀಸ್ ಮತ್ತು ADC ಅವರು ಇಲ್ಲಿ ಬಂದು ಒಂದು 1/4 ಗಂಟೆ ಒಳಗಡೆ 10 o'clock ಅಂದರೆ 10:15 ಒಳಗಡೆ ಇಲ್ಲಿ ಬಂದು ಅವರೆಲ್ಲ ಒಂದು ಸತಿ ವೀಕ್ಷಣೆ ಮಾಡಿದ್ದಾರೆ. ನನಗೆ ಹೇಳಿದ್ದಾರೆ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ DC ಅವರೇ ಬರಬೇಕಂತ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದರು. ಅದರಿಂದ ನಾನಿಲ್ಲಿ 10:25 ಒಳಗಡೆ ಇಲ್ಲಿ ಬಂದಿದ್ದೀನಿ. ಒಂದು 1/4 ಗಂಟೆ ಒಳಗಡೆ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಅದೇನಾಗಿದೆ ಅಂದರೆ ಒಂದು ಬಂಡಿಲ್ ಬೇರೆ ರೂಮ್ಗೆ ಹೋಗಿಬಿಟ್ಟು ಆ ಕನ್ಫ್ಯೂಷನ್ ಆಗಿದೆ. ಈಗ ಕನ್ಫ್ಯೂಷನ್ ಸಾಲ್ವ್ ಮಾಡಿದ್ದೀವಿ. ಎಲ್ಲ ಅಭ್ಯರ್ಥಿಗಳು ಈಗ ಶಾಂತಿಯುತವಾಗಿ ಎಕ್ಸಾಮ್ ಬರೀತಾ ಇದ್ದಾರೆ. ಯಾವುದೇ ತೊಂದರೆ ಆಗಲ್ಲ. ಇಡೀ ದಿವಸ ನನ್ನ ADC ಅವರು ಈ ಸೆಂಟ್ರಲ್ಲಿ ಇರ್ತಾರೆ. ಆ್ಯಂಡ್ ಮಧ್ಯಾಹ್ನದ ಪೇಪರ್ಗೂ ಯಾವುದೇ ಧಕ್ಕೆ ಆಗದಂತೆಯೂ ನಾವು ಕ್ರಮ ವಹಿಸ್ತೀವಿ. ಸದ್ಯಕ್ಕೆ ಯಾವುದೇ ಇಲ್ಲಿಂದ ಪೇಪರ್ ಇಶ್ಯೂ ಇಲ್ಲ, ಯಾವುದೇ OMR ಇಶ್ಯೂ ಇಲ್ಲ. ಎಲ್ಲ ಸ್ಟೂಡೆಂಟ್ಸು ಅಭ್ಯರ್ಥಿಗಳು ಕನ್ವಿನ್ಸ್ ಆಗಿದ್ದಾರೆ. ಅವ್ರು ಹೋಗಿ ಎಕ್ಸಾಮ್ ಬರೀತಾ ಇದ್ದಾರೆ. ಅವರಿಗೆ ಹೌದು ನಾವು ಯಾವಾಗ ಎಕ್ಸಾಮ್ ಶುರು ಮಾಡಿದ್ದೀವೋ ಅದಕ್ಕೆ ತಕ್ಕಂಥ ಟೈಮ್ ಕೊಡಬೇಕಂತ ಹೇಳಿ ಇಲ್ಲಿ ನಾನು ಅವರಿಗೆ ಹೇಳಿದ್ದೀನಿ. ಧನ್ಯವಾದ. ಏನೇನು ಎಕ್ಸಾಮ್ಸ್ ಇವೆ? ಸೊ ಇದು ಅಡ್ಮಿನಿಸ್ಟ್ರೇಟಿವ್ ಪೊಲೀಸ್ ಸರ್ವಿಸ್ ರಿಲೇಟೆಡ್ KS ಎಕ್ಸಾಮ್ ಇರುತ್ತದೆ. ಸೊ ಆ ಎಕ್ಸಾಮ್ದು ನಾವು ಮೇಲುಸ್ತುವಾರಿ ಯೂಶಲಿ ನಮ್ಮ ನೋಡಲ್ ಆಫೀಸರ್ಸ್ ಹಾಗೂ ADC ಅವರು ನೋಡ್ತಾರೆ. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ದೀನಿ. ನನ್ನ ಪ್ರಕಾರ ಅಷ್ಟೇನು ಮೇಜರ್ ಇಶ್ಯೂ ಇಲ್ಲ. ಆದರೂ ನಾವು ಒಂದು ಡೀಟೇಲ್ಡ್ ಎಂಕ್ವೈರಿ ನಡೆಸ್ತೀವಿ. ಯಾವುದೇ ಸಮಸ್ಯೆ ಉಂಟಾಗಿದೆ ನಮಗೆ ಕಂಡು ಬಂದಿದೆ ಅಂದರೆ ಅದರ ಪ್ರಕಾರ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ. ಈಗ ನಾವು ಅವರಿಗೆ ಎಕ್ಸ್ಟ್ರಾ ಟೈಮ್ ಕೊಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಅದರ ಪ್ರಕಾರ ನಾವು KPSCಗೂ ಪತ್ರ ಬರಿತೀವಿ. ಈ ಥರ ಈ ಸೆಂಟ್ರಲ್ಲಿ ನಮ್ಮ ಮೇಲುಸ್ತುವಾರಿಯಲ್ಲಿ ಈ ಎಲ್ಲ ಎಕ್ಸಾಮ್ನು ಸ್ವಲ್ಪ ಡಿಲೇ ಆಗಿ ನಡೆದ ಕಾರಣಕ್ಕಾಗಿ ನಾವು ಅವ್ರಿಗೆ ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಈಗ ಬೇರೆ ಅಭ್ಯರ್ಥಿಗಳಿಗೆ ತೊಂದರೆ ಆಗಬಾರ್ದು. ಸೊ ಆ್ಯಂಡ್ ಯಾರು ಎಕ್ಸಾಮ್ ಆಲ್ರೆಡಿ ಬರಿತಾ ಇದ್ರು ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಅಭ್ಯರ್ಥಿಗಳು ಈಗ ಕನ್ವಿನ್ಸ್ ಆಗಿದ್ದಾರೆ. ಎಕ್ಸಾಮ್ ಶಾಂತಿಯುತವಾಗಿ ಬರಿತಾ ಇದ್ದಾರೆ. ಇಲ್ಲ ಈಗ ಅದೇ ಎಕ್ಸಾಮ್ ಅದೇ ಥರದ ಎಕ್ಸಾಮ್ಸ್ ನಾವು ಎಲ್ಲ ಬರೆದು ಬಂದಿದ್ದೀವಿ. ಸೊ ನಮಗೆ ಗೊತ್ತಿದೆ ಅವ್ರ ಮನಸ್ಥಿತಿ ಹೆಂಗಿರುತ್ತದೆ. ಆದರೆ ಯಾವುದೇ ಪೇಪರ್ ಲೀಕ್ ಪ್ರಶ್ನೆ ಇಲ್ಲ. OMR ಶೀಟ್ ಏನಿತ್ತು ಅದರದ್ದು ಅದ್ಲ ಬದಲಿ ಆಗಿದೆ. ಅದರಿಂದ ನಾವು ಈ ಒಂದು ಕ್ರಮವನ್ನು ವಹಿಸಿದ್ದೀವಿ. ಈಗ ಎಲ್ಲರೂ ಕನ್ವಿನ್ಸ್ ಆಗಿದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.